ಸಹಕಾರ ಕ್ಷೇತ್ರಗಳು ಇತ್ತೀಚಿನ ದಿನಗಳಲ್ಲಿ ಸಹಕಾರಿ ತತ್ವ ಪಾಲಿಸದ ಕಾರಣ ಕ್ಷೀಣಿಸುತ್ತಿವೆ. ಆದರೆ ಮನ್ಮೂಲ್ ಆದಾಯದಲ್ಲಿ ಸಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯ್ತಿ ಮಾಜಿ ಸದಸ್ಯ ಎಚ್. ಮಂಜುನಾಥ್ ಹೇಳಿದರು. ತಾಲೂಕಿನ ಎಲೆಕೆರೆ ಹ್ಯಾಂಡ್ಪೋಸ್ಟ್ ಬಳಿ ಇರುವ ಋತ್ವಿ ಕನ್ವೆನ್ಷನಲ್ ಹಾಲ್ನಲ್ಲಿ ತಾಲೂಕು ಹಾಲು ಉತ್ಪಾದಕರ ನೌಕರರ ಸಹಕಾರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮನ್ಮೂಲ್ ನೂತನ ನಿರ್ದೇಶಕ ಸಿ. ಶಿವಕುಮಾರ್ ಅವರಿಗೆ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಮಂಡ್ಯ ಹಾಲು ಒಕ್ಕೂಟ 1,000 ಕೋಟಿ ವ್ಯವಹಾರ ಮಾಡುತ್ತಿದೆ. ಹಾಲಿನ ಹಣದಿಂದಲೇ ಮಹಿಳೆಯರು ಕುಟುಂಬ ನಡೆಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು 20,000 ಕುಟುಂಬಗಳು ಹಾಲು ಒಕ್ಕೂಟದಿಂದಾಗಿ ಕುಟುಂಬ ನಿರ್ವಹಣೆ ಮಾಡುತ್ತಿವೆ. ಹೀಗಾಗಿ ಹಾಲು ಒಕ್ಕೂಟವನ್ನು ಲಾಭದಾಯಕವಾಗಿಡುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಮಾಜಿ ಶಾಸಕ ಸಿ. ಎಸ್. ಪುಟ್ಟರಾಜು ಮಾತನಾಡಿ, ಹೆಚ್ಚು ಮತ ನೀಡಿ ಸಿ. ಶಿವಕುಮಾರ್ ಅವರನ್ನು ಗೆಲ್ಲಿಸಿರುವುದಕ್ಕೆ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ನಿಮ್ಮ ಜತೆ ಸದಾ ನಮ್ಮ ಕುಟುಂಬ ಇರಲಿದೆ ಎಂದರು. ಪ್ರತಿ ವರ್ಷ 5,000 ರಾಸುಗಳಿಗೆ ರೈತರು ಕಟ್ಟಬೇಕಿರುವ ಶೇಕಡ 50ರಷ್ಟು ವಿಮೆ ಹಣವನ್ನು ಅಂಕಮ್ಮ ಸಣ್ಣತಮ್ಮೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಭರಿಸುವ ಜತೆಗೆ ಗಾಯಗೊಂಡ ರಾಸುಗಳನ್ನು ಆಸ್ಪತ್ರೆಗೆ ಸಾಗಿಸಲು ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಆಂಬ್ಯುಲೆನ್ಸ್ ನೀಡುತ್ತೇನೆ ಎಂದು ಪ್ರಕಟಿಸಿದರು. ಅಭಿನಂದನೆ ಸ್ವೀಕರಿಸಿದ ಮನ್ಮೂಲ್ ನೂತನ ನಿರ್ದೇಶಕ ಸಿ. ಶಿವಕುಮಾರ್ ಮಾತನಾಡಿ, ಡೈರಿ ಉಳಿವಿಗೆ ಕಾರ್ಯದರ್ಶಿಗಳ ಪಾತ್ರ ಹಿರಿದು ಪೂಜಾರಿಗಳಂತೆ ಕೆಲಸ ಮಾಡುತ್ತಿದ್ದಾರೆ. ಮುಂದೆಯೂ ಒಕ್ಕೂಟದ ಅಭಿವೃದ್ಧಿಗೆ ದುಡಿಯಬೇಕಿದೆ ಎಂದರು. ಇದೇ ವೇಳೆ ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಚೆಲುವರಾಜು, ಎಂ. ಗುರುಸ್ವಾಮಿ, ಜೆಡಿಎಸ್ ಅಧ್ಯಕ್ಷ ಎಸ್. ಎ. ಮಲ್ಲೇಶ್, ಮುಖಂಡರಾದ ರಾಧಾಕೃಷ್ಣ, ರಾಮಕೃಷ್ಣೇಗೌಡ, ಹರಳುಕುಪ್ಪೆ ಮಹದೇವು, ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಡಿಂಕ ಶಿವಪ್ಪ, ಉಪಾಧ್ಯಕ್ಷ ಬೋರೇಗೌಡ, ಕಾರ್ಯದರ್ಶಿ ಪ್ರಸಾದ್, ಹೊಸಕೋಟೆ ರಾಘವೇಂದ್ರ, ಮಾರ್ಗ ವಿಸ್ತರಣಾಧಿಕಾರಿಗಳಾದ ಜಗದೀಶ್, ಉಷಾ, ನಿತಿನ್ ಇತರರಿದ್ದರು. ಸಹಕಾರಿಗಳ ಸಂಘ ಈಗ ಮಂಡ್ಯ ಜಿಲ್ಲೆಯಲ್ಲಿ ಬಹಳ ಸಹಕಾರ ಸಂಘಗಳಿವೆ. VSS ಆಗಿರ್ಬೋದು, PNB ಬ್ಯಾಂಕ್ ಆಗಿರ್ಬೋದು, TPS ಆಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ನಮ್ಮ ಶುಗರ್ ಫ್ಯಾಕ್ಟರಿ ಆಗಿರ್ಬೋದು, ಪಾಂಡುಪುರ ಫ್ಯಾಕ್ಟರಿ, ಮಂಡ್ಯ ಶುಗರ್ ಫ್ಯಾಕ್ಟರಿ, ಅನೇಕ ಸಂಘ ಸಂಸ್ಥೆಗಳಿವೆ. ನಿಮಗೂ ಗೊತ್ತಿದೆ. ಆದರೆ ಸಹಕಾರಿ ತತ್ವವನ್ನು ಆಧರಿಸಿ ಈ ಎಲ್ಲ ಸಂಘಗಳು ನಡೀತಾರೆ. ಸಹಕಾರ ಅಂದ್ರೆ ಏನು? ನೀ ನನಗಿದ್ದರೆ ನಾನಿನಗೆ, ನಮ್ಮಿಬ್ಬರು ಪರಸ್ಪರ. ಆದರೆ ದುರದೃಷ್ಟ ಈ ಜಿಲ್ಲೆಯಲ್ಲಿ ಬಹುತೇಕ ಸಹಕಾರಿ ಸಂಘಗಳೆಲ್ಲ ಕ್ಷೀಣ ಆಗಿದೆ, ದುರ್ಬಲ ಆಗಿದೆ. ಕಾರಣ ಆ ತತ್ವಗಳನ್ನ ಪಾಲಿಸದೇ ಇರೋದು. ಸಹಕಾರ ನೀ ನನಗಿದ್ದರೆ ನಾನಿದೆ ಅಥವಾ ಪರಸ್ಪರ. ಒಂದ್ ಸೈಡ್ ಆದ್ರೆ ಇದು ಪರಸ್ಪರ ಆಗಲ್ಲ. ಸಂಘದಿಂದ ಬರೀ ಸಾಲ ತಗೊಂಡು ಕರ್ತವ್ಯ ಇದ್ರೆ ಸಹಕಾರ ಹೇಗಾಗುತ್ತೆ? ತಾವೆಲ್ಲ VSS ನೋಡಿದೀರ. ರೈತರಿಗೆ DCC ಬ್ಯಾಂಕಿಂದ, ಅಪೆಕ್ಸ್ ಬ್ಯಾಂಕಿಂದ, ನಬಾರ್ಡಿಂದ ವ್ಯವಸಾಯಕ್ಕೋಸ್ಕರ ಸಾಲವನ್ನು ಕೊಡ್ತಾರೆ. ಅದರ ಉದ್ದೇಶ ಏನು? ನಿಮ್ಗೆ ವ್ಯವಸಾಯಕ್ಕೆ ತೊಂದರೆ ಆದರೆ, ಹಣಕಾಸಿನ ತೊಂದರೆ ಆಗಿದ್ರೆ ದಯಮಾಡಿ ಈ ಒಂದು ಸಾಲವನ್ನ ನಿಮ್ಮ ಕೃಷಿ ಚಟುವಟಿಕೆಗಳಿಗೆ ಉಪಯೋಗಿಸಿಕೊಂಡು ಅದು ಬಂದ ಲಾಭದಲ್ಲಿ ನಿಮ್ಮ ಹಸಿರು ಬಡ್ಡಿಯನ್ನ ಕಟ್ಟಿ ಅಂತ. ಆದರೆ ಹಿಂದೆ ದೊಡ್ಡ ದೊಡ್ಡ ಸಹಕಾರಿಗಳು ಸ್ಥಾಪಿಸಿದಂತ ಸಂಘಗಳು ಇವತ್ತು ಯಾವ ಮಟ್ಟಕ್ಕಾಗಿವೆ ಅಂದ್ರೆ, ಸೊಸೈಟಿಗಳು ಬರೀ ಸಾಲ ಕೊಡಕ್ ಮಾತ್ರ ಇರಬೇಕು ಅಂತ, ವಸೂಲು ಮಾಡಕ್ಕಲ್ಲ.
ನಾವೆಲ್ಲ ಹೆಂಗಾಗ್ತಿದ್ದೀವಿ ಅಂದ್ರೆ ಸಾಲ ತಗೊಂಡವರು ವಸೂಲಿ ಆದ ಸರ್ಕಾರ ಒಂದು ಮನ್ನಾ ಮಾಡ್ತದ, ಬಡ್ಡಿ ನೇಮಶೇನ ಸರ್ಕಾರ ಮನ್ನಾ ಮಾಡ್ತದ, ಕಾದ್ ನೋಡೋಣ. ನಾವು ವಾಪಸ್ ಕೊಡೋ ಮನಸ್ಸೇ ಇಲ್ಲ. ಹಿಂಗಾದ್ರೆ ಸಂಘ ಸಂಸ್ಥೆಗಳು ನಡೆಯೋ ಬಗೆ ಹಿಂಗೆ ನೋಡಿ. ಒಂದು ಬ್ಯಾಂಕ್ ನ ರಿಪೋರ್ಟ್ ಹೇಳ್ತದೆ, ನೀವು ಟಿವಿಗಳಲ್ಲಿ ನೋಡಿರ್ಬೋದು, ಬಹಳ ಜನ ರೈತರ ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ. ಸಾಲ ಕಟ್ಟಕ್ಕಾಗದೆ ಬ್ಯಾಂಕ್ ಸಾಲ ತಗೊಂಡಿರೋದು, ಸೊಸೈಟಿ ಸಾಲ ತಗೊಂಡಿರೋದು, ತಗೊಂಡೆಲ್ಲ ಕಟ್ಟಕ್ಕಾಗದೆ ಕೃಷಿಯಲ್ಲಿ ನಷ್ಟ ಹೊಂದಿ ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಶ್ರೀ ಶಿವಕಾಸರಿಗೆ ನಮ್ಮ ಹಾಗೂ ಉತ್ಪಾದಕರ ಸಹಕಾರ ಸಂಘಗಳು ಅತ್ಯುನ್ನತವಾಗಿ ನಡೀಬೇಕು ಅಂತಂದ್ರೆ ನಿಜವಾಗ್ಲೂ ಕಾರ್ಯದರ್ಶಿಗಳು, ಯಾಕೆಂದ್ರೆ ನಾವೆಲ್ಲ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅಂತ ಅಂತಂದ್ರೆ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನಕ್ಕೆ ಏನು ಉಪಾಧ್ಯಕ್ಷರಿರ್ಬೋದು, ಅಧ್ಯಕ್ಷರಿರ್ಬೋದು, ನಮ್ಮ ನಿರ್ದೇಶಕರುಗಳಿರ್ಬೋದು, ಅವರೆಲ್ಲ ಒಂದು ಟ್ರಸ್ಟಿಗಳಿದ್ದಾಗೆ ನೀವು ಪೂಜಾರಿಗಳಿದ್ದಂಗೆ. ಪೂಜಾರು ನೀವು ಬಹಳ ಒಳ್ಳೆ ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀರಾ ಎಲ್ಲ ಸಹಕಾರ ಸಂಘದಲ್ಲಿ. ಹೆಚ್ಚಿನ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ಒಂದು ಸಂಘ ಸಂಸ್ಥೆಗೆ ಒಂದು ಒಳ್ಳೆ ಹೆಸರು ಬರ್ತದೆ ಅಂತ ಹೇಳೋದು ನಾನಾದರೂ ಭಾವಿಸ್ತೇನೆ. ಯಾಕೆ ಅಂತಂದ್ರೆ ಇವತ್ತು ಸಹಕಾರ ಸಂಘಗಳು ಕೊಡುವುದು ತಗೊಳ್ಳೋದು ಅನ್ನೋದು ಒಂದು ಸಂದರ್ಭ. ಯಾಕೆಂದ್ರೆ ಈಗ ಹಾಲು ಉತ್ಪಾದಕರು ನಮ್ಮ ವಿಶೇಷವಾಗಿ ನಮ್ಮ ತಾಯಿಗಳು ಗ್ರಾಮೀಣ ಪ್ರದೇಶದಲ್ಲಿ 4 ಗಂಟೆಗೆ ಎದ್ದು ಹಸುನ ಮೈ ತೊಳೆದು ಹಾಲು ಕರೆದು ಹಾಕ್ತಾರೆ. ಜೊತೆಗೆ ವಿಶೇಷವಾಗಿ ನಮ್ಮ ಎಲ್ಲ ಯುವಕ ಮಿತ್ರರಲ್ಲಿ ನಾನು ಒಂದು ಮನವಿ ಮಾಡ್ತೇನೆ, ಏನು ನಮ್ಮ ತಾಯಿಗಳು ಹೆಚ್ಚು ಜವಾಬ್ದಾರಿ ತಗೋದಕ್ಕೆ ವಿಶೇಷವಾಗಿ ನಮ್ಮ ಯುವಕ ಮಿತ್ರರು ಕೂಡ ಹೈನುಗಾರಿಕೆಗೆ ಹೆಚ್ಚು ಒತ್ತು ಕೊಡಬೇಕು. ಒತ್ತು ಕೊಟ್ಟಂಥ ಸಂದರ್ಭದಲ್ಲಿ ಹೈನುಗಾರಿಕೆ ಒಂದು ಉದ್ಯಮವಾಗಿ ಬೆಳೀತದೆ. ಆ ಉದ್ಯಮವಾಗಿ ಬೆಳೆದಂಥ ಸಂದರ್ಭದಲ್ಲಿ ಪೂಜ್ಯ ನಮ್ಮ ಮಾಜಿ ಸಚಿವರು, ನಮ್ಮ ನಾಯಕರಾದಂಥ ಪುಟ್ಟರಾಜಪ್ಪನವರು ಸವಿವರವಾಗಿ ಮಾತಾಡ್ತಾರೆ. ಯಾಕೆಂದರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಏನು ಇದೇ ಚೌಟಲ್ಲಿ ನಡೆದಂಥ ಸಭೆಯಲ್ಲಿ ನಾವು ಚುನಾವಣೆಗೆ ಮುಂಚೆ ಕೆಲವು ಸಂದರ್ಭದಲ್ಲಿ ಕೆಲವು ಮಾತುಗಳು ಹೇಳಿದ್ರು. ಏನು 5 ಲಕ್ಷ ಅನುದಾನನ ಹೆಚ್ಚು ನಮ್ಮ ಹಾಲು ಉತ್ಪಾದಕ ಸಂಘ ಅವರು ಕೊಟ್ಟಂಥ ಒಂದು ಕೊಡುಗೆ ಇವತ್ತು ನಾವು ಮತಗಳಾಗಿ ಪರಿವರ್ತನೆಯಾಗಿ ಆ ಕುಟುಂಬದ ಸದಸ್ಯ ಶಿವಕುಮಾರ್ ಕೆಲಸ ಮಾಡ್ತಾನೆ ಅಂತೇಳಿ ನೀವು ನಮಗೆ ನಿಮ್ಮ ಮುಖಾಂತರ ಕಾರ್ಯದರ್ಶಿಗಳು ಕೂಡ ಹೆಚ್ಚಿನ ಜವಾಬ್ದಾರಿ ತಗೊಂಡು ಏನು ಡೆಲಿಗೇಟ್ 123 ಜನ ಡೆಲಿಗೇಟ್ ಇದ್ರು ಪಕ್ಷಾತೀತವಾಗಿ ನನಗೆ ಮತವನ್ನು ನೀಡಿರೋದ್ರಿಂದ ನನಗೆ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇರೋದು. ಆ 123 ಜನದಲ್ಲಿ ಏನು ಮತಗಳನ್ನ ನೀಡಿದ್ದಾರೆ ಅವ್ರಿಗೂ ಕೂಡ ಸಲ್ಲಿಸಿದೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಶಿವ ಗ್ರೂಪ್ನಲ್ಲಿ ನೀವೆಲ್ಲರೂ ಸೇರಿ ಇವತ್ತು 123 ಡೈರಿಗಳ ಓಡ್ದಾರರು ನಿಮಗೆ ಬೇಕಾದಂಥ ಒಬ್ಬ ಒಳ್ಳೆಯ ಡೈರೆಕ್ಟರ್ ಬೇಕು ನಮಗೆ ಅಂತಕ್ಕಂಥದ್ದನ್ನ ಆಯ್ಕೆ ಮಾಡ್ಕೊಳ್ಳುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಹಾಗಾಗಿ ನಾವೆಲ್ಲರೂ ಇವತ್ತು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ನಮಗೆ ಆಂಬುಲೆನ್ಸ್ ವ್ಯವಸ್ಥೆ ಬೇಕಾಗುತ್ತೆ. ಆ ವ್ಯವಸ್ಥೆಯನ್ನು ನಮ್ಮ ತಾಯಿ ತಂದೆಯ ಹೆಸರಿನಲ್ಲಿ ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಿದ್ದೇವೆ. ಇವತ್ತು ನಮ್ಮ ಹಾಲು ಒಕ್ಕೂಟದ ಅಧಿಕಾರಿಗಳೇನಿದ್ದೀರಿ, ತಕ್ಷಣ ರಾಸುಗಳನ್ನು ಸಾಗಿಸುವಂತ ಒಂದು ಹೊಸ ಆಂಬುಲೆನ್ಸ್ ನಾವು ನಮ್ಮ ತಾಯಿ ತಂದೆ ಹೆಸರಿನಲ್ಲಿ ಕೊಡ್ತೇವೆ. ಉಚಿತವಾಗಿ ಕರ್ಕೊಂಡೋಗಿ ಆ ವೆಟರ್ನರಿ ಕಾಲೇಜಿನಲ್ಲಿ, ಮೆಡಿಕಲ್ ಕಾಲೇಜಿನಲ್ಲಿ ಮಾಡಿಸ್ಕೊಂಡು ಬರುವಂಥ ಕೆಲಸವನ್ನು ತಾವು ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟು ಮಾಡಬೇಕು. ಅದ್ರ ಜೊತೆಗೆ ನಾನು ಅಂಕಿಅಂಶಗಳನ್ನು ನೋಡ್ತಾ ಇದ್ದೆ. ಇವತ್ತು ರಾಸುಗಳಿಗೆ ನೀವು ಇನ್ಸೂರೆನ್ಸ್ ಮಾಡಿಸ್ತಾ ಇದ್ರೆ ಇನ್ನೂ 5,000
ರಾಸುಗಳಿಗೆ ಇವತ್ತು ನಮ್ಮ ಮಂಡ್ಯ ನಮ್ಮ ಪಾಂಡುಪುರ ಹಾಲು ಒಕ್ಕೂಟಗಳ ಸರಹದ್ದಲ್ಲಿ ಮಾಡಿಸಿಲ್ಲ ಅಂತಕ್ಕಂಥದ್ದಿದೆ. ಏನಾದರೂ ಆರ್ಥಿಕವಾದಂಥ ತೊಂದರೆ ಇದ್ದರೆ ಪ್ರತಿ ವರ್ಷ ಏನು ನೀವು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ, ಡೈರಿಯಿಂದ 50% ಕೊಡ್ತೀರಿ, ಇನ್ನು 50%ನ್ನು ಹೈನುಗಾರಿಕೆಯನ್ನು ಸಾಕ್ತಕ್ಕಂಥ ರೈತ ಬರೆಸಬೇಕು ಅಂತಿದೆ. ನಾನು 5,000 ಹಸುಗಳಿಗೆ ನಮ್ಮ ಚಾರಿಟಬಲ್ ಟ್ರಸ್ಟ್ನಿಂದ 50%ನ್ನು ಕೊಡಿಸುವಂಥ ವ್ಯವಸ್ಥೆ ಮಾಡಿಕೊಡ್ತೇವೆ. ಅದಕ್ಕಿಂತ ಮಿಗಿಲಾಗಿ ಯಾವುದೇ ಸಂಕಷ್ಟ ಇರಲಿ ನಮ್ಮ ಸಹಕಾರಿಗಳು ಗುರುಸ್ವಾಮಣ್ಣ ಇದ್ದಾರೆ, ಚರವಣ್ಣ ಇದ್ದಾರೆ, ಹಾಗೆ ನಮ್ಮ ನಿಂಗೇರು ಹೋಗಿದ್ದಾರೆ. ಅವರ ಬ್ಯಾಂಕ್ ವ್ಯವಸ್ಥೆಯಿಂದಲೂ ಹೆಚ್ಚಿನ ಸಹಕಾರ ಕೊಡಲಿಕ್ಕೆ, ಹೈನುಗಾರಿಕೆ ಹೊಂದ್ಕೊಳ್ಳಿಕ್ಕೆ ಅವಕಾಶ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸುವಂಥದ್ದಾಗಲಿ. ಇನ್ನು ಮುಂದೆ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತೇನು ನಮ್ಮ ಡಿಂಕ ಹಾಲು ಒಕ್ಕೂಟದ ವ್ಯಾಪ್ತಿಯಲ್ಲಿ ನಮ್ಮ ಅಂಗಮ್ಮ ಅವರ ಕುಟುಂಬ ಹೇಗೆ ಹೆಸರು ಮಾಡಿದೆಯೋ, ಇವತ್ತು ಇಡೀ 124 ಡೈರಿಗಳಿಂದ ಒಟ್ಟು ಡೈರಿಗಳಿರ್ತಕ್ಕಂಥದ್ದು 148 ಡೈರಿಗಳಲ್ಲೂ ಅತ್ಯುತ್ತಮವಾದಂಥ ಸೇವೆ ಲಭಿಸಬೇಕು. ನಮ್ಮ ಮಂಡ್ಯವನ್ನು ಹಾಲು ಒಕ್ಕೂಟದಲ್ಲಿ ನನ್ನ ಪಾಂಡುಪುರ ತಾಲೂಕು ಎಲ್ಲ ವಿಚಾರದಲ್ಲಿ ಮೊದಲನೇ ಸ್ಥಾನದಲ್ಲಿ ಇದೆ ಅಂತಕ್ಕಂಥದ್ದನ್ನ ಗುರುತು ಮಾಡುವಂಥ ಕೆಲಸಗಳನ್ನ ಮುಂದಿನ ಕಥೆಯಿಂದ ಮಾಡಿರ್ತಕ್ಕಂಥ ಈ ಜವಾಬ್ದಾರಿಯನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಮಕ್ಕಳಾಗಿ ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಆ ಸಾಲವನ್ನ ಬೆಳೆದಿರೋದು ನಮಗೆ ನಾವು ಇದನ್ನ ನಮಗೆ ನಾವೇ ಪ್ರಶ್ನೆ ಹಾಕೋಬೇಕು. ಮಾಡ್ತಾರೆ ಸರಿ, ನಾನು ಇಷ್ಟೆಲ್ಲ ಮಾಡಿಬಿಟ್ಟು ಯಾವ್ದಾದ್ರು ಸರ್ಕಾರ ಸಾಲ ಮನ್ನಾ ಮಾಡ್ತದ ಅಂತ ಯೋಚನೆ ಮಾಡೋದು ಎಷ್ಟು ಸರಿ? ಸರ್ಕಾರ ಅಂದ್ರೆ ಏನು? ಪ್ರಿಂಟ್ ಮಾಡೋದು ನಾವು ನಮಗೆ